ಇತ್ತೀಚೆಗೆ ಸರಗಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇನ್ನು ನೆಲಮಂಗಲದಲ್ಲಿ ಸರಗಳ್ಳರ ಹಲ್ಲೆಗೆ ಕುಸ್ತು ಬಿದ್ದು ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಬೆಳಬೆಳಗ್ಗೆ ಮನೆ ಮುಂದೆ ರಂಗೋಲಿ ಹಾಕಬೇಕಾದ್ರೆ ಸರಗಳ್ಳತನ ಆಗಿದೆ. ಸಹಜವಾಗಿ ರಂಗೋಲಿ ಹಾಕೋ ಟೈಮಲ್ಲಿ ಇಲ್ಲ ಸಂಜೆ ವಾಕಿಂಗ್ ಹೋಗೋ ಟೈಮಲ್ಲೋ ಇಲ್ಲ ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋಗೋ ಟೈಮಲ್ಲೋ ಇಂಥ ಸರಗಳ್ಳತನ ಪ್ರಕರಣಗಳು ಸಹಜವಾಗಿ ನಡೀತಾ ಇರುತ್ತೆ. ಬೆಂಗಳೂರಿನ ನೆಲಮಂಗಲದ ಹುಸ್ಕೂರು ನಿವಾಸಿ 45 ವರ್ಷದ ಜ್ಯೋತಿ ಸಾವನ್ನಪ್ಪಿದ್ದಾರೆ. ಮಹಿಳೆಯ ಮುಖಕ್ಕೆ ಸ್ಪ್ರೇ ಹೊಡೆದು ಹಲ್ಲೆಗೈದು ಸರವನ್ನ ದೋಚಿದ್ದಾರೆ ಸರಗಳ್ಳರು. ಸರಗಳ್ಳರ ಹಲ್ಲೆಗೆ ಕಿವಿಯಲ್ಲಿ ರಕ್ತಸ್ರಾವ ಆಗಿ ಮಹಿಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಓಲೆ ಮತ್ತು ಕೊರಳಲ್ಲಿ ಚಿನ್ನದ ಸರವನ್ನ ಕಿತ್ಕೊಂಡು ಸರಗಳ್ಳರು ಎಸ್ಕೇಪ್ ಆಗಿದ್ದಾರೆ. ಮನೆ ಹೊರಗಡೆಯಿಂದ ಲಾಕ್ ಮಾಡಿ ಸರಗಳ್ಳರು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಮಾದನಾಯಕನಹಳ್ಳಿ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಅವ್ರಿಗೇನೋ ಸ್ನಾಚ್ ಮಾಡಿ ಮತ್ತೆ ಕಪಾಳಕ್ಕೇನೋ ಹೊಡೆದು ಇದಾದಾಗ ಮುಖ ಎಲ್ಲ ಬ್ಲಾಕ್ ಆಗಿ ಮೂಗಲೆಲ್ಲ ಬ್ಲಡ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಇತ್ತೀಚಿನ ದಿನಗಳಲ್ಲಿ ಸರಗಳ್ಳತನದ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಅದೇ ರೀತಿ ನೆಲಮಂಗಲದ ಹುಸ್ಕೂರ್ನ ನಿವಾಸಿ ಜ್ಯೋತಿ ಅವರು ಕೂಡ ಈ ಸರಗಳ್ಳದ ಒಂದು ಹಲ್ಲೆಗೆ ಸಾವನ್ನಪ್ಪಿರುವಂತಹ ಪ್ರಕರಣ ನಡೆದಿದೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಬೆಳಿಗ್ಗೆ ರಂಗೋಲಿ ಹಾಕುವಂಥ ಸಂದರ್ಭದಲ್ಲಿ ಎಷ್ಟು ಗಂಟೆಗೆ ಸರಗಳ್ಳರು ಬಂದ್ರು, ಏನ್ ಮಾಡಿದ್ರು, ಮನೆಯವ್ರಿಗೆ ಹೇಗೆ ಗೊತ್ತಾಯ್ತು, ಏನ್ ಕಥೆ ಇದು ವೆಂಕಟೇಶ್? ಸಿಂಧೂರ, ಏನು ಮನೆಯ ಮುಂದೆ ರಂಗೋಲಿ ಹಾಕಕ್ಕೆ ಬಂದಿದ್ದಂತಹ ಮಹಿಳೆಯ ಬಳಿ ಚಿನ್ನವನ್ನು ಕಸಿದು ಹತ್ಯೆ ಮಾಡಿರುವಂತಹ ಘಟನೆ ಇದು. ಸದ್ಯ ಮಾದನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹುಸ್ಕೂರು ಗ್ರಾಮದಲ್ಲಾಗಿರುವಂಥದ್ದು. ಜ್ಯೋತಿ ಎನ್ನುವಂತಹ ಗೃಹಿಣಿಯವರು ಮೃತಪಟ್ಟಿರುವಂಥದ್ದು. ಇದೇ ಒಂದು ಮನೆಯಲ್ಲಿ ಜ್ಯೋತಿ ಹಾಗೂ ಮಂಜುನಾಥ್ ದಂಪತಿಗಳು ವಾಸವಾಗಿರ್ತಾರೆ. ಎಂದಿನಂತೆ ಕೂಡ ಅವರು ಮನೆಯ ಮುಂದೆ ರಂಗೋಲಿ ಹಾಕೋದಕ್ಕೆ ಹೊರಗಡೆ ಬಂದಿದ್ದಾರೆ. ಸುಮಾರು 5 ಗಂಟೆಯ ಸುಮಾರಿಗೆ ಅವರು ಕೂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ ಕಾರಣ ಪ್ರತಿನಿತ್ಯ ಕೂಡ ಅವರು 5 ಗಂಟೆಗೆ ಎಚ್ಚರ ಹೋಗ್ತಾ ಇತ್ತು, ಬರ್ತಿದ್ರು. ಈ ಒಂದು ಸ್ಥಳದಲ್ಲಿ ಬಂದು ನೀರನ್ನು ಹಾಕಿ ರಂಗೋಲಿ ಹಾಕಿದ್ದಾರೆ. ಅದಾದ ಬಳಿಕ ಅವರು ಮುಂದೆ ಹೋಗಿ ಒಂದು ಕಾಂಪೌಂಡ್ ಒಳಗಡೆ ಇರುವಂತಹ ಅವರದೇ ಒಂದು ವಾಶ್ರೂಮ್ಗೆ ಹೋಗಿದ್ದಾರೆ. ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಇದೇ ಒಂದು ಸ್ಪಾಟ್ಗೆ ಬರುವಂತಹ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಗಳು ಕೂಡ ಬಂದು ಆಕೆಯ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಒಂದು ಸ್ಪ್ರೇನಲ್ಲಿ ಟಿಶ್ಯೂ ಪೇಪರ್ನಲ್ಲಿ ಅವರ ಮುಖಕ್ಕೆ ಹಿಡಿದಂತಹ ವೇಳೆಯಲ್ಲಿ ಅವರು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದಿದ್ದಾರೆ. ಆಗ ಅವರ ಮೈ ಮೇಲೆ ಇದ್ದಂತಹ ಚಿನ್ನ ಮತ್ತು ಆ ಗೋಲ್ಡನ್ನು ಕೂಡ ಕದ್ದು ಎಸ್ಕೇಪ್ ಆಗಿದ್ದಾರೆ. ಅದಕ್ಕೂ ಮುಂಚೆ ಕೂಡ ಅವರು ಮನೆಯ ಹೊರಗಡೆ ಬಂದಂತಹ ಏನು ಜ್ಯೋತಿ ಅವರು ಹೊರಗಡೆ ಬರ್ತಾರೆ, ಡೋರನ್ನು ಸಾಮಾನ್ಯವಾಗಿ ಕ್ಲೋಸ್ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಈ ಆರೋಪಿಗಳು ಕೂಡ ಆ ಡೋರನ್ನು ಲಾಕ್ ಮಾಡಿರ್ತಾರೆ, ಒಳಗಡೆ ಇರುವಂತಹವರು ಹೊರಗಡೆ ಬರಬಾರ್ದು ಅನ್ನೋಂತಹ ಕಾರಣಕ್ಕೆ. ಆಗ ಮಂಜುನಾಥ್ ಅವರು ಕೂಡ ಅವರಿಗೆ ಎಚ್ಚರಿಕೆ ಆಗುತ್ತೆ. ಇಷ್ಟೊತ್ತಾದರೂ ಒಳಗಡೆ ಬರಲಿಲ್ಲ ಅನ್ನೋಂತಹ ಕಾರಣಕ್ಕೆ ಅವರು ಪಕ್ಕದ ಮನೆಯ ನೀಲಮ್ಮ ಅವರನ್ನು ಕರೀತಾರೆ. ಅವರು ಬಂದು ಹೊರಗಡೆ ಡೋರನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿ ಹೊರಗಡೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಇದೇ ಒಂದು ಸ್ಪಾಟ್ನಲ್ಲಿ ಕೂಡ ಜ್ಯೋತಿ ಅವರು ಕೆಳಗಡೆ ಬಿದ್ದಿರ್ತಾರೆ. ಕಿವಿಯಲ್ಲಿ ರಕ್ತ ಕೂಡ ಸ್ರಾವವಾಗಿರುತ್ತೆ. ಕಿವಿಯಲ್ಲಿ ಓಲೆ ಹಾಗೂ ಕತ್ತಲ್ಲಿ ಚೈನ್ ಏನಿರುತ್ತೆ ಅದು ಕಳವಾಗಿರುತ್ತೆ. ಸೊ ಇದೆಲ್ಲ ಆದ ನಂತರ ಅವರು ಕೂಡ ಗಾಬರಿ ಆಗ್ತಾರೆ. ನೀರನ್ನು ಕುಡಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಆಗ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದರ ವೈದ್ಯರು ಕೂಡ ಆಸ್ಪತ್ರೆಯಲ್ಲಿ ಅವರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನು ದೃಢಪಡಿಸ್ತಾರೆ. ಸೊ ಈ ಒಂದು ಕೃತ್ಯವನ್ನು ಎಸಗೋದಕ್ಕೂ ಮುಂಚೆ ಆರೋಪಿಗಳು ಪಕ್ಕ ಪ್ಲಾನ್ ಅನ್ನು ಮಾಡ್ಕೊಂಡು ಬಂದು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರುವಂಥದ್ದು. ಈ ಘಟನೆ ಆದ ನಂತರ ಸುಮಾರು 5:13 ಸುಮಾರಿಗೆ ಇವರು ಮಂಜುನಾಥ್ ಅವರಿಗೆ ಸೇರಿದಂತಹ ಕಾರ್ ಕೂಡ ಇದೇ ಒಂದು ಸ್ಪಾಟ್ನಲ್ಲಿ ನಿಂತಿರುತ್ತೆ. ಆಗ ದ್ವಿಚಕ್ರ ವಾಹನದಲ್ಲಿ ಬಂದಂತಹ ಈ ಆರೋಪಿಗಳೇನಿರ್ತಾರೆ ಬಂದು ಇಲ್ಲೇ ಯೂ ಟರ್ನ್ ಅನ್ನು ಮಾಡಿಕೊಂಡು ಮುಂದೆ ಹೋಗ್ತಾರೆ. ಮುಂದಂತೆ ಹೋಗೋರು ಎಡಭಾಗಕ್ಕೆ ಹೋಗಿ ಸುಮಾರು ಒಂದು 100-150 ಮೀಟರ್ಗಳ ಅಂತರದಲ್ಲಿ ಯೂ ಟರ್ನ್ ಮಾಡಿಕೊಂಡು ವೇಗವಾಗಿ 2 ವೆಹಿಕಲ್ಗಳು ಕೂಡ ಆ ಒಂದು ರಸ್ತೆಯಲ್ಲಿ ಪಾಸ್ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ವೆಹಿಕಲ್ ಮೂವ್ಮೆಂಟ್ ಕೂಡ ಆ ಒಂದು ಸಂದರ್ಭದಲ್ಲಿ ಇರೋದಿಲ್ಲ. ಈಗ ಘಟನೆಗೆ ಸಂಬಂಧಪಟ್ಟಂತೆ ಈಗ ಮಾದನಹಳ್ಳಿ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಸೋಕೋ ಟೀಮ್ ಕೂಡ ಬಂದಿದೆ. ಆರೋಪಿಗಳು ಏನು ಉಪಯೋಗಿಸಿರುವಂತಹ ವಸ್ತುಗಳೇನಿದೆ ಅವೆಲ್ಲ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಟಿಶ್ಯೂ ಪೇಪರ್ ಇರ್ಬೋದು, ಕೆಲವೊಂದು ವಸ್ತುಗಳಿರ್ಬೋದು, ಎಲ್ಲವನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ ಮೃತದೇಹವನ್ನು ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದು ಮರಣೋತ್ತರ ವರದಿ ಆದ ನಂತರ ಕುಟುಂಬಸ್ಥರಿಗೂ ಕೂಡ ಹಸ್ತಾಂತರ ಮಾಡ್ತಾರೆ. ಅಂದ್ರೆ ಈ ಒಂದು ಹಳ್ಳಿ ಭಾಗಗಳಲ್ಲಿ ಕೂಡ ಈ ರೀತಿಯಾದಂತಹ ಕೃತ್ಯಗಳಾಗ್ತಾ ಇದೆ ಅಂದರೆ ಸಾಮಾನ್ಯವಾಗಿ ಮಹಿಳೆಯರು ಕೂಡ ಭಯ ಪಡುವಂತಹ ಒಂದು ವಾತಾವರಣ ನಿರ್ಮಾಣವಾಗಿರುವಂತಹದ್ದು. ಸಿಂಧೂರ, ವೆಂಕಟೇಶ್, ಅಲ್ಲಿ ಬೆಳಗ್ಗೆ ಈ ತರ ನಡೀತು ಅಂತಂದ್ರೆ ಯಾರೋ ಬಹಳಷ್ಟು ದಿನದಿಂದ ಏನಾದ್ರೂ ಗಮನಿಸಿ ಈ ತರ ಪ್ಲಾನ್ ಮಾಡ್ಕೊಂಡು ಏನಾದ್ರು ಹೀಗೆ ಮಾಡಿದ್ದಾರೆ ಅಂತ ಏನಾದ್ರು ಅನ್ನಿಸ್ತಾ ಇದೆಯಾ? ಅಥವಾ ಈ ಹಿಂದೆ ಇಂಥ ಘಟನೆಗಳು ಯಾವ್ದಾದ್ರು ಆ ಒಂದು ಭಾಗದಲ್ಲಿ ನಡೆದಿತ್ತಾ? ಅಥವಾ ಕಳ್ಳತನ ಪ್ರಕರಣಗಳಲ್ಲಿ ಏನಾದ್ರು ನಡೆದಿತ್ತಾ? ಅಲ್ಲಿನ ಸಾರ್ವಜನಿಕರು ಏನ್ ಹೇಳ್ತಾರೆ ವೆಂಕಟೇಶ್? ಮಾತನಾಡಿಸ್ಬೋದಾ ಸಾರ್ವಜನಿಕರನ್ನ? ಹೇಗೆ? ಹೌದು ಸಿಂಧೂರ, ಇದು ಫಸ್ಟ್ ಟೈಮ್ ಈ ರೀತಿಯಾದಂಥ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು. ಇಲ್ಲಿ ಸದ್ಯ ಈ ಒಂದು ಕೃತ್ಯವನ್ನು ಎಸಗೋದಕ್ಕೂ ಮುಂಚೆ ಆರೋಪಿಗಳು ಬಹಳ ದಿನ ಕೂಡ ಒಂದು ಪ್ಲಾನ್ ಅನ್ನು ಮಾಡಿರ್ತಾರೆ. ಮಹಿಳೆಯರು ಸಾಮಾನ್ಯವಾಗಿ ಕೂಡ ಒಂದು ಆರ್ಥಿಕವಾಗಿ ಸುಸಜ್ಜಿತವಾಗಿರುವಂತಹ ಒಂದು ಕುಟುಂಬವೇ ಆಗಿರುವಂಥದ್ದು ಮಂಜುನಾಥ್ ಅವರದು. ಸೊ ಅವರು ಹೊರಗಡೆ ಎಷ್ಟೊತ್ತಿಗೆ ಹೋಗ್ತಾರೆ ಬರ್ತಾರೆ ಅನ್ನೋದ್ರ ಬಗ್ಗೆ ಪಕ್ಕ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂಥದ್ದು. ಹಾಗೆ ಅವರು ಬಂದಂಥ ವೇಳೆಯಲ್ಲಿ ಈ ರೀತಿಯಾದಂಥ ಒಂದು ಕೃತ್ಯವನ್ನು ಎಸಗಿರುವಂಥದ್ದು. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಮೊದಲಿಗೆ ನೋಡಿದಂತಹ ಒಬ್ರು ನೀಲಮ್ಮ ಅನ್ನೋಂಥವ್ರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಏನಾಯ್ತಂತ ಅವ್ರನ್ನು ಸ್ವತಃ ಕೂಡ ಮಾತಾಡ್ಸೋಣ. ಮೇಡಮ್, ನೀವು ಬೆಳಗ್ಗೆ ನೋಡಿದಾಗ ಏನಾಯ್ತು ಮೇಡಮ್? ಎಲ್ಲಿದ್ರು ನೀವು?
ನಿಮ್ಗೆ ಯಾರು ಮಂಜುನಾಥ್ ಅವರು ಮನೆಯಿಂದ ಏನಂತ ಕರೆದ್ರು, ನೀವು ಹೋಗಿ ಏನಾಯ್ತು ಮೇಡಮ್? ಕಿಟಕಿಯಿಂದ ಕರೆದ್ರು, ನೀಲಕ್ಕ ಬಾಯ್ಲಿ ಆಚೆಯಿಂದ ಲಾಕ್ ಹಾಕ್ಬಿಟ್ಟದೆ, ಬಾಗಿಲು ತೆಗಿ ಬಾ ಅಂತು. ನಾನು ಹೋದೆ, ಹೋಗುವಾಗೆ ದಾರಿ ಒಳಗೆ ಬಿದ್ದಿತ್ತು, ಮನೆ ಬಾಗಿಲಿಂದ ಈಚೆನೇ. ಹಣ ಏನ್ಕೋ ಬಿದ್ದೋಗ್ಬಿಟ್ಟದ, ಜ್ಯೋತಿ ಬಿದ್ದೋಗ್ಬಿಟ್ಟದೆ ಅಂದ್ಬಿಟ್ಟು ಹೋಗಿ ಲಾಕ್ ತೆಗೆದ್ಬಿಟ್ಟು ಮಂಜಣ್ಣ ಬಂದು ಒಳಸಾಡ್ತು, ಜ್ಯೋತಿ ಜ್ಯೋತಿ ಅಂತ ಕೂಗ್ತು, ಅದು ಆನ್ಲಿಲ್ಲ. ಅವಾಗ ಅವ್ರ ಅಣ್ಣನ್ನೆಲ್ಲ ಕರೆದು ಎಲ್ಲರನ್ನೂ ಕೂಗ್ಕೊಂಡು ಅವಾಗ ಬಂದರು. ಕಾರ್ ತಗೊಂಬಂತ ಅವ್ರ ಅಣ್ಣ ತಾಂಡು ಆಸ್ಪತ್ರೆಗೆ ಹೋದು, ಅಷ್ಟು ಗೊತ್ತು ಸರ್. ಮೈ ಮೇಲೆ ಒಡವೆ ಇತ್ತಲ್ಲ, ಅದು ಕಿವಿಯಲ್ಲಿ ಓಲೆ ಚಿನ್ನ ಅದೇನ ಇದ್ದಿದ್ದು? ಅದೆಲ್ಲ ನನಗೆ ಗೊತ್ತಿಲ್ಲ ಸರ್, ಅದೆಲ್ಲ ನಾನು ನೋಡಲಿಲ್ಲ, ಇಷ್ಟು ಮಾತ್ರ ಗೊತ್ತು. ಹಂಗೆ ಹಾಕೊಂಡು ಹೋದು ಅಲ್ಲಿಗೆ. ಈ ತರ ಫಸ್ಟ್ ಏನಾರು ಆಗಿತ್ತಾ ನಿಮ್ಮೂರಲ್ಲಿ? ಇದೇನಾ ಫಸ್ಟ್? ಇದೇ ಫಸ್ಟು, ಯಾವುದು ಆಗಿಲ್ಲ, ಇದೇ ಫಸ್ಟ್. ಈ ಥರ ಬಾಗಿಲು ಸರ್ಸೋರ್ನಾಗ ಈಚೆ ಬರೋರಿಗೆ ಏನು ತೊಂದರೆ ಇರಲಿಲ್ಲ. ಮತ್ತೊಬ್ಬರು ಗ್ರಾಮಸ್ಥರು ಕೂಡ ಇಲ್ಲೇ ಇರುವಂಥ ಸಿಂಧೂರ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸರ್, ಈಗ ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ, ಸೊ ನಿಮ್ಮೂರಲ್ಲಿ ಏನು ಹೇಳ್ತೀರಾ ಸರ್ ಇದು? ಇಲ್ಲಿ ನೋಡಿ, ನೀವೇ ಮಾಡಿದ್ದೀರಲ್ಲ ಎಲ್ಲ, ಇನ್ನೇನು ಇಲ್ಲಿ ನಾವು ಇದೇ ಊರಿನವರು, ಪಕ್ಕದ ಮನೆ 4ನೇ ಮನೆಯವರು. ಇದು ಒಳ್ಳೆ ಫ್ಯಾಮಿಲಿ ಇದೇನು ಇಲ್ಲ ಅವ್ರದ್ದು. ಬಟ್ ಅವರು ಡೈಲಿ ಬೆಳಗ್ಗೆ 7:30 8ಕ್ಕೆ ಗಂಡ ಹೆಂಡ್ತಿ ಮಗು ಸ್ಕೂಲಿಗೆ ಬಿಡೋರು, ಅಯ್ಯಮ್ಮನ ಕೆಲ್ಸಕ್ಕೆ ಹೋಗೋದು. ಒಳ್ಳೆ ಫ್ಯಾಮಿಲಿ ಇತ್ತು, ಅವರು ಒಳ್ಳೆ ಜನನೇ, ಏನಂತ ಯಾರೂ ಫ್ಯಾಮಿಲಿ ಮೇಟ್ರದ್ದೇನು ಪ್ರಾಬ್ಲಮ್ ಇಲ್ಲ. ಯಾರೋ ಬೇರೆಯವರು ಹೊರಗಡೆ ಬಂದು ಕೃತ್ಯ ಮಾಡಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಅದು ಯಾರು ಅಂತ ನೋಡ್ಬೇಕು, ಅದನ್ನು ಪರಿಶೀಲನೆ ಮಾಡಿದಾಗ ಅದು ಗೊತ್ತಾಗ್ಬೋದು. ಸರ್, ಇನ್ಸಿಡೆಂಟ್ ಆದಾಗ ವೆಹಿಕಲ್ ಮೂವ್ಮೆಂಟ್ ಆಗಿತ್ತು, ಎಷ್ಟೊತ್ತಿಗೆ ಏನಂತ ಏನಾದ್ರು ಗೊತ್ತಾಯ್ತು ಸರ್ ಅದು? ಸರ್, ನಾವು ಒಂದ್ಸರಿ CCTV ಫುಟೇಜ್ ಇದೆ ಅಲ್ಲೊಂದು, ಅದು ಚೆಕ್ ಮಾಡಿದಾಗ 5 ಗಂಟೆ 13 ನಿಮಿಷ 14 ನಿಮಿಷದಲ್ಲಿ ಒಂದು 2 ವೀಲರ್ಸ್ ಹೋಗುತ್ತೆ. ಅದು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಬಿಟ್ಟರೆ ನಮ್ಗೆ ಯಾವುದು ಮಾಹಿತಿ ಸಿಗ್ತಾ ಇಲ್ಲ ಸರಿಯಾಗಿ, ಅಷ್ಟು ಬಿಟ್ಟರೆ. ಹಳ್ಳಿ ಭಾಗಗಳಲ್ಲೂ ಕೂಡ ಈ ರೀತಿಯಾದಂಥದ್ದು ಆಗ್ಬಿಟ್ರೆ ಜನ ಹಿಂಗೆ ಬದುಕೋದು ಸರ್, ಏನು ಹೇಳ್ತೀರಾ? ಇದು ಈ ಊರಿಗೆ ಸಂಬಂಧಪಟ್ಟಂಗೆ ಫಸ್ಟ್ ಟೈಮ್ ಈ ಥರ ಆಗಿರೋದು. ನಮ್ಮೂರಲ್ಲಿ ಯಾವುದು ಈ ಥರ ಕೃತ್ಯಗಳು ನಡೆದಿಲ್ಲ, ಫಸ್ಟ್ ಟೈಮ್ ಇದಾಗಿದೆ. ಇದನ್ನು ನಾವು ಎಲ್ಲ ಊರು ಜನಗಳು ಸೇರಿ ಖಂಡಿಸ್ತೀವಿ, ಬಿಡೋದಿಲ್ಲ. ಯಾವ ರೀತಿ ಆಗಿದೆ ಅನ್ನೋ ಪರಿಶೀಲನೆ ಪೊಲೀಸ್ನವ್ರಿಗಿನ್ನ ಜೊತೆಗೆ ಸೇರಿಕೊಂಡು ನಾವು ಪರಿಶೀಲನೆ ಮಾಡಿ ಅದು ಹೇಗೆ ಮಾಡಬೇಕು ಅದನ್ನು ಕೃತ್ಯನ ಖಂಡಿಸ್ತೀವಿ. ಸಿಂಧೂರ, ಇವಿಷ್ಟು ಸ್ಥಳೀಯರು ಮತ್ತು ಪ್ರತ್ಯಕ್ಷದರ್ಶಿಗಳ ಮಾತಂದ್ರೆ ಫಸ್ಟ್ ಟೈಮ್ ಈ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.